ಶೃಂಗೇರಿಯ ಮರುಮತ ಎಣಿಕೆಯ ಹಂಗಾಮ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಜೀವರಾಜ್ ಪಡೆ ಖುಷಿಯಲ್ಲಿ ತೇಲಾಡ್ತಾ ಇದ್ದು ಅಧಿಕೃತ ಘೋಷಣೆಗೆ ಕಾದು ಕೂತಿದ್ದಾರೆ. ಇನ್ನೊಂದು ಕಡೆ ಉಪಚುನಾವಣೆಯ ಫಲಿತಾಂಶ ನಾಳೆ ಹೊರಬೀಳಲಿದೆ. ತಲೆಕೆಳಗಾದ ನಿರೀಕ್ಷೆ, ಕೈ ಹಾಲಿ ಶಾಸಕನಿಗೆ ಬಿಗ್ ಶಾಕ್. ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಬದಲಾವಣೆಗಳ ಬಿರುಗಾಳಿ ಬೀಸ್ತಿದೆ. ಕುರ್ಚಿ ಕದನ, ಗದ್ದುಗೆ ಗುದ್ದಾಟ, ಉಪಸಮರದ ಜಟಾಪಟಿ ಮಧ್ಯೆ ಮರು ಮತ ಎಣಿಕೆ ಹಂಗಾಮವು ಜೋರಾಗಿತ್ತು. ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ದೊಡ್ಡ ಸುನಾಮಿ ಎಬ್ಬಿಸಿದೆ. ಹಾಲಿ ಶಾಸಕರ ಗೆಲುವಿನ ನಿರೀಕ್ಷೆ ತಲೆಕೆಳಗಾದ್ರೆ, ಕೋರ್ಟ್ ಮೊರೆ ಹೋಗಿದ್ದ ಬಿಜೆಪಿಯ ಡಿಎನ್ ಜೀವರಾಜ್ ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಡಿಎನ್ ಜೀವರಾಜ್ ವಿರುದ್ಧ ಕಾಂಗ್ರೆಸ್ನ ಟಿಡಿ ರಾಜೇಗೌಡ ಗೆಲುವು ಸಾಧಿಸಿದ್ರು. ಅದು ಕೂಡ 201 ಮತಗಳ ಅಂತರದಲ್ಲಿ. ಹೀಗಾಗಿ ಜೀವರಾಜ್ ತಿರಸ್ಕೃತಗೊಂಡಿದ್ದ 279 ಮತಗಳ ಮರು ಎಣಿಕೆಗೆ ಪಟ್ಟು ಹಿಡಿದಿದ್ರು. ಆದರೆ ಅಂದಿನ ಚುನಾವಣಾಧಿಕಾರಿ ಮನವಿಗೆ ಸ್ಪಂದಿಸದೆ ಫಲಿತಾಂಶ ಘೋಷಣೆ ಮಾಡಿದ್ರು. ಬೇರೆ ದಾರಿ ಇಲ್ಲದ ಕಾರಣ ಜೀವರಾಜ್ ಕಾನೂನು ಹೋರಾಟಕ್ಕಿಳಿದಿದ್ರು. ಬರೋಬ್ಬರಿ 3 ವರ್ಷಗಳ ಬಳಿಕ ಹೈಕೋರ್ಟ್ ಮರು ಎಣಿಕೆಗೆ ಸೂಚನೆ ನೀಡಿತ್ತು. ಹೀಗಾಗಿ ನಿನ್ನೆ ಮರು ಮತ ಎಣಿಕೆ ಮಾಡಲಾಯಿತು. ಆದರೆ ಮತ ಎಣಿಕೆ ಆರಂಭ ಆಗ್ತಿದ್ದಂತೆಯೇ ಹಂಗಾಮ ಶುರುವಾಗಿ ಹೋಯಿತು. ಎಣಿಕೆಯಲ್ಲಿ ಏನು ಇನ್ವ್ಯಾಲಿಡ್ ಅಂತೇಳಿ ಆಗ ತೆಗೆದಿತ್ತು, ಅದರಲ್ಲಿ ಡಿಕ್ಲರೇಷನ್ ಕಡಿಮೆ ಯಾವ್ಯಾವಕ್ಕಿಲ್ಲ ಅಂತ ಹೇಳುವಂಥವನ್ನ ನೋಡಿ ಅವನ್ನ ಕೈ ಬಿಟ್ಟಿದ್ದಾರೆ. ಉಳಿದಿರುವಂತೆ ಅದರಲ್ಲಿ ಎಷ್ಟು ವ್ಯಾಲಿಡ್ ಬಂದಿದೆ ಅದನ್ನು ತಗೊಂಡು ಮತ್ತು ನನ್ನ ವ್ಯಾಲಿಡ್ ಎಷ್ಟಿದೆ ಮತ್ತು ನನ್ನ ಎದುರುಗಡೆ ಇದ್ದಂಥ ಅಭ್ಯರ್ಥಿದ ವ್ಯಾಲಿಡ್ ಎಷ್ಟಿದೆ ಅಷ್ಟನ್ನು ಲೆಕ್ಕಾಚಾರ ಮಾಡಿದಾಗ ಈಗಿನ ಪ್ರಕಾರ ನನಗೆ ಬಹುಮತ ಬರುತ್ತೆ. ಈಗ ನನಗೆ ಟಿಡಿ ರಾಜೇಗೌಡ ಅಂತ ಓಟ್ ಹಾಕಿದೆ, ಸಿಂಗಲ್ ಓಟ್. ಅದಕ್ಕೆ ಯಾರಿಗೆ ಇನ್ನೊಂದು ಟಿಕ್ ಮಾಡಿದೆ. ಅದು ಒಂದೇ ಪೆನ್ನಲ್ಲಿ ಬೇರೆ ಬೇರೆ ಥರ ಮಾಡಿದ್ದಾರೆ. ಮಾರ್ಕ್ ಮಾಡಿದ್ದನ್ನು ಟ್ಯಾಲಿ ಆಗ್ತಾ ಇಲ್ಲ. ಬೇರೆ ಇಂಕನ್ನು ಬೇರೆ ಇಂಕನ್ನು ಬಳಸಿದ್ದಾರೆ. ಕ್ಲೀನಾಗಿ ಕಾಣ್ತಾ ಉಂಟು. ಇನ್ವ್ಯಾಲಿಡ್ ಮಾಡೋದು. ನನ್ನ 158 ಓಟು ಏನು ವ್ಯಾಲಿಡ್ ಇದ್ದು ಇನ್ವ್ಯಾಲಿಡ್ ಓಟನ್ನು ಮಾಡಿದ್ದಾರೆ. ಮರು ಮತ ಎಣಿಕೆ ದಂಗಲ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಮೇಲುಗೈ ಸಾಧಿಸಿದಂತೆ ಕಾಣ್ತಿದೆ. 2023ರ ಫಲಿತಾಂಶದ ವೇಳೆ ಬಿಜೆಪಿ ಅಭ್ಯರ್ಥಿ 692 ಅಂಚೆ ಮತ ಪಡೆದ್ರೆ, ಕಾಂಗ್ರೆಸ್ ಅಭ್ಯರ್ಥಿ 569 ಮತ ಪಡೆದಿದ್ರು. ಈಗ ಮರು ಮತ ಎಣಿಕೆಯ ವೇಳೆ ಬಿಜೆಪಿ ಅಭ್ಯರ್ಥಿಗೆ 690 ಮತ ಬಂದಿದೆ. ಹೀಗಾಗಿ 2 ಮತಗಳ ವ್ಯತ್ಯಾಸ ಕಾಣಿಸ್ತಿದೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ಮರು ಮತ ಎಣಿಕೆಯ ವೇಳೆ ಬರೀ 314 ಮತ ಬಂದಿದೆ. ಹೀಗಾಗಿ 255 ಮತಗಳ ವ್ಯತ್ಯಾಸ ಎದ್ದು ಕಾಣ್ತಿದೆ. ಇದೇ ಕಾರಣಕ್ಕೆ ಬಿಜೆಪಿ ಅಭ್ಯರ್ಥಿ ಮೇಲ್ನೋಟಕ್ಕೆ ಮೇಲುಗೈ ಸಾಧಿಸಿದ್ದಾರೆ. ಆದರೆ ಅಧಿಕೃತ ಘೋಷಣೆ ಇನ್ನೂ ಹೊರಬಿದ್ದಿಲ್ಲ. ಮೇಲ್ಮನವಿದಾರರು ಅಂದರೆ ಡಿಎನ್ ಜೀವರಾಜ್ ಅವರ ಮತಗಳ ಸಂಖ್ಯೆಯಲ್ಲಿ 2 ಕಡಿಮೆ ಆಗಿದೆ. 692 ಇದ್ದಿದ್ದು 690 ಆಗಿದೆ. ಒಂದನೇ ಎದುರುದಾರರಾದಂತಹ ಟಿಡಿ ರಾಜೇಗೌಡರಿಗೆ ಹಿಂದೆ 569 ಇತ್ತು, ಈಗ 314 ಆಗಿದೆ. ಅಂದರೆ ಬ್ಯೂರೋ ರಿಪೋರ್ಟ್, ನ್ಯೂಸ್ 18.